ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, 827 ಕಾನ್ಸ್ಟೇಬಲ್ ಹುದ್ದೆಗಳ ಬೃಹತ್ ನೇಮಕಾತಿ ನಡೀತಾ ಇದೆ. ಸಶಸ್ತ್ರ ಸೀಮಾ ಬಲದಲ್ಲಿ ಈ ಒಂದು ನೇಮಕಾತಿ ಇರುವಂಥದ್ದು. ಸೊ ಮಾಹಿತಿಯನ್ನು ನೀಡ್ತೇನೆ, ವಿಡಿಯೋವನ್ನು ಕಡೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೇ, ಭಾರತ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರತಕ್ಕಂಥ SSB ವಿಭಾಗದಲ್ಲಿ ಖಾಲಿ ಇರುವಂಥ ಗ್ರೂಪ್ ಸಿ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಒಟ್ಟು ಹುದ್ದೆಗಳ ಸಂಖ್ಯೆ 827. ಹಾಗೆ ಹುದ್ದೆಗಳ ವಿವರ: ಕಾನ್ಸ್ಟೇಬಲ್, ಅದರಲ್ಲಿ ಚಾಲಕ, ವೆಟರ್ನರಿ, ಬಡಗಿ, ನರ್ಸಿಂಗ್, ಅಡರ್ಲಿ, ತೋಟಗಾರ, ಟೈಲರ್, ವಾಷರ್ಮ್ಯಾನ್ ಮುಂತಾದ ವಿವಿಧ ಟ್ರೇಡ್ನ ಹುದ್ದೆಗಳು ಇರುವಂಥದ್ದು. ಇದಕ್ಕೆ ಬೇಕಿರುವಂಥ ವಿದ್ಯಾರ್ಹತೆ ಅಂತ ನೋಡೋದಾದರೆ ಅಭ್ಯರ್ಥಿಗಳು ಕನಿಷ್ಠ 10ನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕು. ಹುದ್ದೆಗಳಿಗೆ ಅನುಗುಣವಾಗಿ ITI ಅಥವಾ ಸಂಬಂಧಿತ ವೃತ್ತಿಯಲ್ಲಿ ಅನುಭವ ಹೊಂದಿರತಕ್ಕಂಥವ್ರು ಅಥವಾ ಅನುಭವ ಇಲ್ಲದೇ ಇರತಕ್ಕಂಥವ್ರಿಗೆ ಕೂಡ ಹುದ್ದೆಗಳು ಇರುವಂಥದ್ದು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ ವಯೋಮಿತಿ 27 ವರ್ಷ. SC ST OBCಗೆ ಸರ್ಕಾರದ ನಿಯಮಾನುಸಾರ ಸಡಿಲಿಕೆ ಇರುತ್ತೆ. ವೇತನ 21,700 ರೂಪಾಯಿಂದ 69,100 ರೂಪಾಯಿ ಇರುತ್ತೆ. ಅರ್ಜಿ ಶುಲ್ಕ EWS OBC ಅಭ್ಯರ್ಥಿಗಳಿಗೆ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. SC ST ಮಾಜಿ ಸೈನಿಕ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಸೆಲೆಕ್ಷನ್ ಮೆಥಡು ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ ಇರುವಂಥದ್ದು. ಸೊ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಲಿಂಕ್ ಮತ್ತು ಇದರ ಅಧಿಸೂಚನೆ ಬೇಕು ಅಂತಂದರೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಸರ್ಚ್ ಅಥವಾ ಕ್ರೋಮ್ ಸರ್ಚ್ಗೆ ಹೋಗಿ ಸರ್ಚ್ ಬಾರಲ್ಲಿ ನೀವು spardhadeepa.com ಅಂತೇಳಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಈ ಒಂದು ನೇಮಕಾತಿಯ ಜೊತೆಗೆ ಇನ್ನೂ ಹಲವಾರು ಇತ್ತೀಚಿನ ನೇಮಕಾತಿಗಳ ವಿವರಗಳು ಕೂಡ ಸಿಗುತ್ತೆ. ಅದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಹಾಗೆ ಪ್ರತಿಯೊಂದು ಆರ್ಟಿಕಲ್ನ ಕೊನೆಯ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಅಪ್ಲಿಕೇಶನ್ ಸಬ್ಮಿಷನ್ ಲಿಂಕ್ ಕೂಡ ಇರುತ್ತೆ. ಅದರ ಜೊತೆಗೆ ಅಧಿಸೂಚನೆಯ ಲಿಂಕ್ ಕೂಡ ಇರುತ್ತೆ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ತೆ.